ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿದ ವೀರಶೈವ ಲಿಂಗಾಯತ ಮಹಾಸಭಾ. ಆರೋಪಿ ಫಯಾಜ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಶೇಖರಪ್ಪ, ಗುರು ಕಾಗೋಡು, ಮೈತ್ರಿ, ಪ್ರವೀಣ್, ಜಗದೀಶ್ ಒಡೆಯರ್ ಆಗ್ರಹ. ಕಾಂಗ್ರೆಸ್ಗೆ ಬೆಂಬಲ ಘೋಷಣೆ ಮಾಡಿದ ದಲಿತ ಪ್ರಗತಿಪರ ಸಂಘಟನೆಗಳು. ರಾಜ್ಯದಲ್ಲಿ ಓಕೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ ಮತ್ತು ಬೇಳೂರು ಎಲ್ಲರನ್ನೂ ಒಟ್ಟಿಗೆ ಒಯ್ಯಲು ದೂಗೂರು ಮತ್ತು ರವಿ ಕೊಗ್ವೆ ಸಲಹೆ. ದಲಿತ ಸಂಘರ್ಷ ಸಮಿತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ. ಅಂಬೇಡ್ಕರ್ ಕುರಿತು ಜಿ ಪರಮೇಶ್ವರ್, ಎಲ್ ಚಂದ್ರಪ್ಪ ಮಾತು. ಗಮನ ಸೆಳೆದ ಬಾಲಕನ ಕವನ. ಈಗ ಸುದ್ದಿಯ ವಿವರ. ಧಾರವಾಡದಲ್ಲಿ ನೇಹಾ ಹಿರೇಮಠ್ ಅವರ ಬರ್ಬರ ಹತ್ಯೆ ಖಂಡಿಸಿ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ಒಪ್ಪಿಸುವಂತೆ ಒತ್ತಾಯಿಸಿ ಸೋಮವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾಸಭಾಧ್ಯಕ್ಷ ಆರ್ ಶೇಖರಪ್ಪ ಗೌಡ, ಕೆವಿ ಪ್ರವೀಣ್, ಗುರು ಕಾಗೋಡು, ಮೈತ್ರಿ ಪಾಟೀಲ್, ಕೆಜಿ ಜಗದೀಶ್ ಒಡೆಯರ್ ಇನ್ನಿತರರು ಮಾತನಾಡಿದರು. ಇವ್ರು ಹೇಳ್ದಂಗೆ ಗೃಹ ಮಂತ್ರಿಗಳು ಮುಂಚೆಯಿಂದ ನೋಡ್ತಾ ಇದ್ದೇನೆ, ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಆಗಿರೋಕ್ಕಿಂತ ಮುಂಚೆ ಇವರೇ ಹೇಳ್ತಾರೆ, ನನಗೆ ಅದು ಹೀಗಾಗಿತ್ತು, ಈಗ ಬಂದಿತ್ತು ಅಂತೇಳಿ. ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು ಮುಂಚೆ ನಿಲ್ಸ್ಬೇಕು. ಯಾವುದೇ ಸಮಾಜ ಆಗಿರಲಿ ಅದನ್ನ ನಿಲ್ಸ್ಬೇಕು. ಇವ್ರು ಮೊದಲೇ ಇವರೊಬ್ರು ಗೃಹ ಮಂತ್ರಿ, ಇವ್ರಿಗೆ ಒಂದು ಮನಸ್ಥಿತಿ ಬೇಡ ಇವರಿಗೆ. ಇವರೇ ಪೊಲೀಸ್ನವರಿಗೆ ಹೇಳಿದ್ರೆ ನಮ್ಗೆ ಅಂತ ಒಂದೊಂದು ರೀತಿ ಹೇಳಿಕೆ ಕೊಟ್ಬಿಟ್ರು. ಇವರು ಸಮಾಜ ಏನಾಗಬೇಕು? ಹೆಣ್ಮಕ್ಳು ಭಯ ಆಗಿದೆ. ಏನ್ ಬೇರೇನು ಜನ ಹೊಡೆದಾಟನ ಇದು? ಏನ್ ಮಾತಾಡ್ತಾ ಇದ್ದಾರೆ ಸರ್ಕಾರದವರು? ಇಲ್ಲ ಬಿಜೆಪಿ ಹೆಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ್ರು, ಬೇರೆ ಆರೋಪ ಮಾಡೋದು ನಿಲ್ಸ್ಲಿ. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅದನ್ನ ಮಾಡ್ಲಿ ಫಸ್ಟ್. ಬೇರೆ ಸರ್ಕಾರಕ್ಕೆ ಆರೋಪ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಲ ಆಗಿರೋ ಕೊಲೆ ಅಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಇವರು? ಸರ್ಕಾರ ನಡೆಸಿದ್ರೆ ಈ ರೀತಿ ಮಾತಾಡ್ಬಿಟ್ರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡ್ಬೇಕು ಮುಂದೆ? ರಕ್ಷಣೆ ಮಾಡೋದು ಹೆಂಗ್ ಮಾಡ್ಬಿಟ್ರೆ ಅದನ್ನ ತೀವ್ರವಾಗಿ ಮಾಡ್ಬೇಕು. ಇದನ್ನ ತಗೊಂಡಿಲ್ಲ ಅಂದ್ರೆ, ಗಲ್ ಶಿಕ್ಷೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಮಾಜದವರು ಒಟ್ಟಾಗಿ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ನಾನು ಎಚ್ಚರಿಕೆಗೆ ಕೊಡ್ತಾ ಇದ್ದೇನೆ. ಕಾರ್ಪೊರೇಟರ್ ಮಗಳಿಗೆ ಒಂದು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಅದು ಕಾಂಗ್ರೆಸ್, ನಾನು ಪಕ್ಷ ತರಕ್ಕೆ ನಾನು ಪಕ್ಷ ಅಧಿಕೃತ ಒಂದು ಕಾರ್ಪೊರೇಟರ್ ಮಗಳಿಗೆ ರಕ್ಷಣೆ ಇಲ್ಲ ಅಂತ ಆದಾಗ ರಾಜ್ಯದಲ್ಲಿ ಲಾ ಅಂಡ್ ಸಿಚುವೇಶನ್ ಏನಾಗ್ತಿದೆ ಅಂತಕ್ಕಂಥ ನೋಡ್ಬೇಕು. ಇದಕ್ಕೆಲ್ಲ ಕಾರಣ ಸರ್ಕಾರದ ಮೃದು ಧೋರಣೆಯಿಂದಾಗಿ ಏನು ಈ ಆರೋಪಿಗಳು ಕಲ್ಪಿಟ್ಸ್ ಏನಿದ್ದಾರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಬಚಾವ್ ಹೋಗ್ಬೋದು ಅಂತಕ್ಕಂಥ ಒಂದು ಮನಸ್ಥಿತಿ. ಎಲ್ಲೋ ಕಾಶ್ಮೀರದಲ್ಲಿ ಕೇಳ್ತಾ ಇದ್ವಿ, ಕೇರಳದಲ್ಲಿ ಕೇಳ್ತಾ ಇದ್ವಿ, ಪಶ್ಚಿಮ ಬಂಗಾಳದಲ್ಲಿ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಕರ್ನಾಟಕದ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲ ಇದ್ರ ಹಿಂದೆ ಕೆಲಸ ಮಾಡ್ತಿದೆ. ನೀವೆಲ್ಲರೂ ಮಾತಾಡಿದಿರಿ, ಎಲ್ಲರೂ ಟಿವಿ ನೋಡ್ತೀರಿ, ಎಲ್ಲರೂ ಸೋಷಿಯಲ್ ಮೀಡಿಯಾ ನೋಡ್ತೀರಿ, ನಾನೇನು ಹೆಚ್ಚು ಹೇಳೋದಿಲ್ಲ. ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಜಾಲ ಆಗಿರೋದ್ರಿಂದ ಈ ತನಿಖೆಯನ್ನು ಎನ್ಐಎಗೆ ಕೊಡಬೇಕು ಅಂತೇಳಿ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಸಾಗರ ಸಮಸ್ತ ವೀರಶೈವ ಸಂಘಟನೆಗಳು ಒತ್ತಾಯಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಕೂಡ ಈ ಒಂದು ಭಾಗವಹಿಸಿದಂತೆಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮದು ಕೂಡ ಸಮಾಜದಲ್ಲಿ ಜವಾಬ್ದಾರಿ ಇದೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಎಲ್ಲೋ ಬಿಟ್ಟಿದ್ವಿ, ಏನೋ ಮಾಡ್ತೀವಿ ಅನ್ನೋದೆಲ್ಲ ನಾವು ಕೂಡ ಅವೇರ್ನೆಸ್ ಅನ್ನು ಮೂಡಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಅಪ್ಪ ಕಾರ್ಪೊರೇಟ್ ಆದ ಕೂಡಲೇ ತನ್ನ ಮಗಳು ವಾರಿಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಯಾವ ರೀತಿ ಕೊಟ್ಟಿದ್ರೆ ಗೊತ್ತಿಲ್ಲ. ಈಗ ವಿಡಿಯೋ ಬರ್ತಾ ಇರೋದ್ರಿಂದ ಇದರಲ್ಲೂ ನಾವು ಯೋಚನೆ ಮಾಡಬೇಕು. ಅಂದರೆ ಒಂದು ಕುಟುಂಬ ಸಂಸ್ಕೃತಿ ಒಂದು ಚೌಕಟ್ಟಿನಲ್ಲಿ ನಾವು ಮಕ್ಕಳನ್ನ ಬೆಳೆಸಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಇದೊಂದು ಮುನ್ಸೂಚನೆ. ಹಾಗಾಗಿ ಅವನ ಆರೋಪಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅದು ಎನ್ಐ ತನಿಖೆಯಿಂದ ಮಾತ್ರ ಸಾಧ್ಯ. ಎನ್ಐ ತನಿಖೆ ಮಾಡಿದಾಗ ಕೂಡ ಇದು ಹಿಂದೆ ಯಾರಿದ್ದಾರೆ, ಏನು ವ್ಯವಸ್ಥಿತ ಜಾಲ, ಇದು ಕೇರಳದಿಂದ ಏನಾದ್ರು ಕೈವಾಡ ಇದೆಯಾ, ಇದೆಲ್ಲದೂ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇಲ್ಲಿ ಗೃಹ ಸಚಿವರು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹೇಳಿದ ಪ್ರಕಾರ ಇನ್ವೆಸ್ಟಿಗೇಷನ್ ಆಗುತ್ತೆ. ಹಾಗಾಗಿ ಆ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಸಮಾಜಕ್ಕಾಗತ್ತೆ. ಆ ಫಯಾಜ್ ಅವರ ತಂದೆನೇ ಹೇಳ್ತಾರೆ, ತನ್ನ ಮಗ ಮಾಡಿದ್ದು ತಪ್ಪು, ಕಠಿಣವಾದ ಶಿಕ್ಷೆಯನ್ನ ಕೊಡಿ, ಅದಕ್ಕೆ ನಾವು ಕೂಡ ಬೆಂಬಲಿಸ್ತೀವಿ ಅಂತೇಳಿ ಅಂತ ತಂದೆನೇ ಹೇಳ್ತಾ ಇದ್ದಾಗ, ಎಲ್ಲ ರೀತಿಯ ಎಲ್ಲ ಜನಾಂಗದವರು ಹೇಳ್ತಾ ಇದ್ದಾಗ ರಾಜ್ಯ ಸರ್ಕಾರ ಯಾಕೆ ಕಣ್ಮುಚ್ಕೊಂಡು ಕುತ್ಕೊಂಡಿದೆ? ಯಾಕೆ ಇದ್ರ ಬಗ್ಗೆ ಇನ್ನೂ ಆದರೂ ಒಂದು ಕಠಿಣವಾದ ನಿರ್ಧಾರವನ್ನು ತಗೊಂಡಿಲ್ಲ? ಹಾಗಾದರೆ ಅವರಿಗೆ ಯಾವ ರೀತಿಯ ಬೇರೆಯ ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಎಲೆಕ್ಷನ್ ಅನ್ನೋವಂಥ ಒಂದು ವಿಚಾರದಲ್ಲಿ ಇವರು ಒಂದು ಸಮುದಾಯವನ್ನು ಬಲಿಷ್ಠವಾಗಿ ಬೆಳೆಯೋದಕ್ಕೆ, ಆಮೇಲೆ ಇದೇ ರೀತಿ ಘಟನೆ ಕಳೆದ 48 ಗಂಟೆ ಒಳಗೆ 4-5 ಕಡೆ ಆಗಿದೆ.
ಹಾಗಾದ್ರೆ ಇದು ಎಲ್ಲದೂ ಕೂಡ ಸಾಕ್ಷಿ ಎದುರಿಗೆ ಇದ್ದು ಕೂಡ, ಮಾಧ್ಯಮದಲ್ಲಿ ಆ ವಿಡಿಯೋ ಕೂಡ ರವಾನೆ ಆಗ್ತಾ ಇದ್ದು ಕೂಡ, ಇಷ್ಟೆಲ್ಲ ಆಧಾರಗಳು ಇದ್ರೂ ಕೂಡ ಕಠಿಣವಾದ ಕ್ರಮವನ್ನ ತಗೊಂತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇವರೆಲ್ಲರಿಗೂ ಕೂಡ ಕುಮ್ಮಕ್ ಕೊಡ್ತಾ ಇದೆ. ಇದೇ ರೀತಿ ಒಂದಿಷ್ಟು ರೌಡಿಗಳು, ಒಂದಿಷ್ಟು ಕಾಮಕರು, ಒಂದಿಷ್ಟು ಈ ರೀತಿ ಘಟನೆಗಳನ್ನ ಮಾಡೋದಕ್ಕೆ ಪ್ರೇರಣೆ ಎಬ್ಸೋದಕ್ಕೆ ಈ ಸರ್ಕಾರ ಮುನ್ನುಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ದಯಮಾಡಿ ಕೂಡಲೇ AC ಅವರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕಠಿಣವಾದ ಹೋರಾಟ ಸಾಗರ ತಾಲೂಕಿನ ಇಡೀ ಸಮಾಜ ಬಾಂಧವರು, ಬರೀ ವೀರಶೈವ ಒಂದೇ ಅಲ್ಲ, ಎಲ್ಲ ಸಮಾಜದ ಬಾಂಧವರು ಕೂಡ ಸೇರಿ ದೊಡ್ಡ ಹೋರಾಟ ನಡೆದಂತಹ ನೇಹಾ ಅವರ ಒಂದು ಕೊನೆಯ ಒಂದು ರೀತಿಯಾಗಿ ಕೊಡ್ತಿದ್ದಾರೆ ಅಂದ್ರೆ ಒಬ್ಬ ತಾಯಿಯಾಗಿ ನನಗೂ ಕೂಡ ನೋವಾಗ್ತದೆ. ಆ ತಂದೆ ತಾಯಿ ಆ ನೋವಿಂದನೇ ಮುಂದೆ ಅಂದ್ರೆ ನೋವನ್ನು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅದರಲ್ಲಿ ಈ ಮಾಧ್ಯಮದವರು ಅವರ ಒಂದು ಫೋಟೋವನ್ನ ಹಾಕೋದು, ವಿಡಿಯೋವನ್ನ ಹಾಕೋದು ಮಾಡಿ ಇನ್ನಷ್ಟು ನೋವುಗಳನ್ನ ಕೊಡ್ತಾರೆ. ಮಾಧ್ಯಮದ ಮಿತ್ರರಲ್ಲಿ ನನ್ನದೊಂದು ಮನವಿ, ಅವರ ನೋವಿಗೆ ಸ್ಪಂದಿಸಿ ಯಾವುದೇ ಒಂದು ಟ್ವಿಸ್ಟ್ ಅನ್ನ ಮಾಡಿ ಅವರಿಗೆ ಫೋಟೋವನ್ನ ಕೊಡ್ತಿದ್ದಾರೆ, ಅದನ್ನ ಬಿಡಬೇಡಿ ಅನ್ನೋದು ನನ್ನ ಒಂದು ವೈಯಕ್ತಿಕ ಒಂದು ಮನವಿ. ಅದೇ ರೀತಿ ಈ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ನಾಳೆ ನಮ್ಮ ಸಾಗರದಲ್ಲಿ ಯಾಕೆ ಆಗಲ್ಲ, ಹಾಗೆ ಆಗಬಹುದು. ಆ ರೀತಿಯಾದಂತಹ ಹೆದರಿಕೆ ನಮ್ಮಗಳಿಗೂ ಕೂಡ ಅನಿಸಿದೆ. ಏನಪ್ಪ ಇವತ್ತಿನ ದಿನ ನಮ್ಮ ಮಕ್ಕಳನ್ನ ಹೇಗೆ ಹೊರಗಡೆ ಬಿಡೋದು, ಎಲ್ಲೋ ಓದಕ್ ಬಿಟ್ಟಿರ್ತೀವಿ. ಈ ರೀತಿ ಕಾಲೇಜುಗಳಲ್ಲಿ ಅಷ್ಟು ಜನದ ಮುಂದೆ ಇಂತಹ ಒಂದು ಅಹಿತಕರ ಘಟನೆ ನಡೀತದೆ ಅಂತ ಅಂದ್ರೆ ನಮ್ಮ ಹಿಂದೂ ಸಮಾಜ ಮತ್ತೆ ನಮ್ಮ ವೀರಶೈವ ಸಮಾಜ ಇದನ್ನ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ಸಮಾಜ ಬಾಂಧವರು ಒಟ್ಟಾಗಿ ಮಾಡ್ತೀವಿ. ಈ ತಕ್ಷಣವಾಗಿ ಕೊಟ್ಟಂತಹ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಕರೆದಾಗ ಬಂದು ಸೇರಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೆ ಈ ಸಂದರ್ಭದಲ್ಲಿ ದಿನೇಶ್ ಬರದವಳ್ಳಿ, ಚಂದ್ರಶೇಖರ್ ಗೌಡ, ಕವಿತಾ ಜಯಣ್ಣ, ಕಾವ್ಯ ಗುರುಪ್ರಸಾದ್, SC ಗಂಗಾಧರ್ ಗೌಡ, ಭೋಜಕುಮಾರ್, UC ಸಿದ್ದಲಿಂಗೇಶ್, ಗಿರೀಶ್ ಬೇಸೂರು, BH ಲಿಂಗರಾಜ್, ಹಿರೇಮಠ್ ಇನ್ನಿತರರು ಹಾಜರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ದಲಿತರು, ಪ್ರಗತಿಪರರು, ಹೋರಾಟಗಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿದ್ದೇವೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಪರಮೇಶ್ವರ್ ದೂಗೂರು ತಿಳಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಈಗಾಗಲೇ ಮುಗಿದಿದ್ದಾಗ ದೇಶಾದ್ಯಂತ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗ ಒಂದು ಹಂತದ ಚುನಾವಣೆ ಈಗಾಗಲೇ ಮತದಾನ ಆಯಿತು. ಈಗ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಈಗಾಗಲೇ ನಡೀತಾ ಇದೆ. ನಮ್ಮ ಶಿವಮೊಗ್ಗದ 7ನೇ ತಾರೀಕಿಗೆ ಮತದಾನವನ್ನು ನಡೆಸ್ತಾ ಇದ್ದಾರೆ. ನಾವಿವತ್ತು ದಲಿತ ಸಂಘರ್ಷ ಸಮಿತಿಯ ಐಕ್ಯತಾ ಹೋರಾಟ ಸಮಿತಿ ಏನಿದೆ, ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ಐಕ್ಯತಾ ಒಕ್ಕೂಟ ಸಮಿತಿ ಇದೆ. ಈಗಾಗಲೇ ನಾವು ಲೋಕಸಭಾ ಚುನಾವಣೆಗೆ
ನಾವು ಕಾಂಗ್ರೆಸ್ ಪಾರ್ಟಿಯನ್ನ ಬೆಂಬಲಿಸ್ತಾ ಇದ್ದೇವೆ. ಕಾರಣ, ನಮ್ಮ ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅಂತ ಈಗಾಗಲೇ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ನಮ್ಮ ನಾನೂರು ಸೀಟನ್ನ ನಮಗೆ ಬಿಜೆಪಿ ಕೊಡಿ ಅಂತ ಹೇಳಿ ಅವರು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ನಾವು ಎಲ್ಲ ಜಾತಿ ಜನಾಂಗಗಳು ಕೂಡ ಇದ್ದೀವಿ. ಜಾತ್ಯತೀತ ರಾಷ್ಟ್ರ ಇದೆ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ಒಂದು ಈ ಸರ್ಕಾರಗಳು ಒಳ್ಳೆ ರೀತಿಯಲ್ಲಿ ಕೂಡ ಸರ್ಕಾರವನ್ನ ನಡೆಸಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಹಿಂದೂ ರಾಷ್ಟ್ರ ಹೆಸರಿನಲ್ಲಿ ಹಿಂದೂಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳೋದು ಮತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋದು ಈ ರೀತಿ ಎಲ್ಲ ಆಗಿದೆ. 10 ವರ್ಷಗಳ ಕಾಲ ಏನು ಅವರು ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಯೋಜನೆಗಳೇನಿತ್ತು ಅದು 10 ವರ್ಷ ಯಾವುದೇ ಜನರಿಗೆ ತಲುಪಲಿಲ್ಲ, ಕೊಡಲಿಲ್ಲ. ಸುಳ್ಳು ಭರವಸೆಗಳನ್ನ ಹೇಳಕ್ಕೆ ಬಂದಿದ್ದಾರೆ ಬಿಜೆಪಿ ಸರ್ಕಾರ. ನಮ್ಮ SC/ST ಅವರ ಸ್ಕಾಲರ್ಶಿಪ್ ಅನ್ನ ತೆಗೆದುಹಾಕಿದ್ದಾರೆ. ಉನ್ನತ ಶಿಕ್ಷಣದ ಸ್ಕಾಲರ್ಶಿಪ್ ಏನಿದೆ 5 ಲಕ್ಷ 1 ಲಕ್ಷ ಈ ರೀತಿ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಹಾಗೆ ಬಡತನ ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಉದ್ಯೋಗ ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ರೈತರಿಗೆ ಸರಿಯಾದ ರೀತಿಯ ಬೆಂಬಲವನ್ನ ಬೆಂಬಲಿಸಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು, ಮಾಡಲಿಲ್ಲ. ಹೀಗೆ ಅನೇಕ ಯೋಜನೆಗಳನ್ನ ಇವರು ಮಾಡದೇ ಇರ್ತಕ್ಕಂಥ ಸರ್ಕಾರವನ್ನ ನಾವು ಯಾವುದೇ ರೀತಿಯಲ್ಲಿ ಬೆಂಬಲಿಸುವುದಿಲ್ಲ. ಅದು ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದೇವೆ. ಇದೊಂದು ಜಾತ್ಯತೀತ ರಾಷ್ಟ್ರ ಆಗ್ಬೇಕು, ಎಲ್ಲರೂ ಕೂಡ ಬದುಕಬೇಕು, ಎಲ್ಲರೂ ಕೂಡ ಇಲ್ಲಿ ಇರ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳು ಇವತ್ತು ನಮ್ಮ ಎಲ್ಲ ಪ್ರತಿಭಾ ಹೋರಾಟಗಳು ಮತ್ತು ಹೋರಾಟ ಮಾಡದೇ ಇರಲಿಲ್ಲ. ಮತ್ತೊಂದು ಮೊನ್ನೆ ಭಾರತ ರತ್ನವನ್ನ ಕೊಟ್ಟಂತ ಎ.ಕೆ. ಅದ್ವಾನಿಯವರ ನಿವಾಸದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಇವರು ಹೋಗಿದ್ದಾರೆ, ಮೋದಿ ಅವರು ಹೋಗಿದ್ದಾರೆ. ಅಲ್ಲಿ ಅವರಿಬ್ಬರೇ ಕೂತ್ಕೊಂಡಿದ್ದಾರೆ, ದ್ರೌಪದಿ ಮುರ್ಮುವನ್ನ ನಿಲ್ಲಿಸಿದ್ದಾರೆ. ಇಂಥ ಅವಮಾನ ಬೇಕಾ? ಅಂತ ಒಬ್ಬ ವ್ಯಕ್ತಿಗೆ, ಒಬ್ಬ ದಲಿತ ಮಹಿಳೆಗೆ ಅವಮಾನ ಮಾಡತಕ್ಕಂತ ಈ ಸರ್ಕಾರ ಬೇಕಾಗತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ರಾಮ ಮಂದಿರಕ್ಕೆ ಅದನ್ನ ತಂದಿಲ್ಲ. ಯಾಕೆ ತಂದಿಲ್ಲ? ಒಬ್ಬ ದಲಿತ ಮಹಿಳೆ ಅವರು ವಿಧಿಗೆ ಅನ್ನೋ ಕಾರಣಕ್ಕಾಗಿ ಅವರು ಇವತ್ತು ಹಿಂದೆಲ್ಲವರು. ಹಾಗಾಗಿ ನಾವು ಬಿಜೆಪಿ ಸರ್ಕಾರ ಈ ರೀತಿ ಮನುವಾದಿ ಸರ್ಕಾರವನ್ನ ನಾವು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಏನು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದು ಕೂಡ ಜನರ ಒಂದು ತಲುಪಿದೆ. ಅದಿಲ್ಲ ಅಂತ ಹೇಳಿದ್ರೆ ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗೆ ಎಲ್ಲ ಜನ ತತ್ತರಿಸಿ ಹೋಗಿದ್ರು. ಬಡವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಕೂಡ ತತ್ತರಿಸಿ ಹೋಗಿದ್ರು. ಸಿಲಿಂಡರ್ ರೇಟ್ ಜಾಸ್ತಿ ಆಗಿತ್ತು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿತ್ತು, ಕೊಳ್ಳುವಂತ ದಿನಸಿ ಧಾನ್ಯಗಳು ಕೂಡ ಹೆಚ್ಚಾಗಿತ್ತು. ಇದರಿಂದ ಇವತ್ತು ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಅದು ಇವತ್ತು ಕೂಡ ಬಡ ಜನರಿಗೆ ಅನುಕೂಲ ಆಗಿದೆ. ಇವತ್ತು ನಿಟ್ಟುಸಿರುತ್ತಿದ್ದಾರೆ ಕರ್ನಾಟಕದಲ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ಏನು ಯೋಜನೆಗಳು ಇವತ್ತು ಇದಾವೆ, ಇವತ್ತು ಯಾವ ಯೋಜನೆ ಕೂಡ ಕೊಡ್ತೇನೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಆಗಿದೆ. ಹಾಗಾಗಿ ನಾವು ಅದನ್ನ ಬೆಂಬಲಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ ಗೀತಾ ಸುಭಾಷ್ ಕುಮಾರ್ ಅವರು ಕೂಡ ನಿಂತಿದ್ದಾರೆ. ಗೀತಾ ಸುಭಾಷ್ ಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗಳು ಮತ್ತು ರಾಜ್ಕುಮಾರ್ ಅವರ ಸೊಸೆ ಮತ್ತು ಮಧು ಬಂಗಾರಪ್ಪನವರ ಸೋದರಿ ಮತ್ತು ಅಕ್ಕ ಇವತ್ತು ಇಲ್ಲಿ ಚುನಾವಣೆಗೆ ಇಲ್ಲಿ ನಿಂತಿದ್ದಾರೆ. ಅದೇ ಜನಾಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಇಲ್ಲಿಯ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು, ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸರಿಯಾದ ಜನರ ಜೊತೆಗೆ ವಿಶ್ವಾಸಕ್ಕೆ ಮತವನ್ನ
ಮಾತಾಡ್ತಾ ಇರ್ತಕ್ಕಂಥದ್ದು, ಜನಸಾಮಾನ್ಯರು ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಮೂಲತಃ ಕಾಂಗ್ರೆಸ್ ಅವರಿಗೆ ಆಗಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಈಗಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದು ಕೆಲಸ ಮಾಡುವಂತವ್ರು ದೇಶ ಬಂದು ಇವತ್ತು ಹೋಗ್ತಾ ಇದ್ದಾರೆ, ಅದನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಸಾಗರದಲ್ಲಿ ಗೋಪಾಲಕೃಷ್ಣ ಬೇರೂರವರು ನಾನು ಕ್ಯಾಬಿನೆಟ್ ರ್ಯಾಂಕ್ನ ಮಂತ್ರಿ ನಾನು ಯಾಕೆ ಮಾತಾಡಿಸ್ಬೇಕು ಅಂತ ಕೂತಿದ್ದಾರೆ. ನಾನು ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿ ರ್ಯಾಂಕ್ ಎಷ್ಟು ಇಟ್ಟಿದ್ದೀನಿ ನಾನು ಯಾಕೆ ಜನರನ್ನ ಮಾತಾಡಿಸ್ಬೇಕು? ಜನ ವೋಟ್ ಹಾಕ್ತಾರೆ, ನಿಗಮದ ಅಧ್ಯಕ್ಷ ಹೀಗೆ ಆದ್ರಿಂದ ಇವತ್ತು ಒಳ್ಳೆ ವಾತಾವರಣ ಇದೆ, ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಇದೆ. ಇವತ್ತು ಸುಮಾರು ಸೀಟುಗಳು ಇವತ್ತು ಕಾಂಗ್ರೆಸ್ಗೆ 18-20 ಸೀಟುಗಳು ಬರುವಂತ ವಾತಾವರಣ ಇದೆ. ಶಿವಮೊಗ್ಗದಲ್ಲಿ ಏನಾದರೂ ಕಾಂಗ್ರೆಸ್ ಹೋದ್ರೆ ಇವಾಗ ಕಾಂಗ್ರೆಸ್ನ ಧೋರಣೆ ಸೋಲ್ಬೇಕು ಜನರಿಂದ ಅಲ್ಲ, ಜನ ಸಂಪೂರ್ಣವಾಗಿ ಬೆಂಬಲ ಇದೆ. ಈ ಗೋಪಾಲಕೃಷ್ಣರ ನಡತೆ, ಮಧು ಬಂಗಾರಪ್ಪನ ನಡತೆ ಇವೆಲ್ಲವೂ ಕೂಡ ಕಾರಣ ಆಗ್ಬೋದು. ಆದ್ರಿಂದ ನಾವು ಈಗಾಗಲೇ ನಮ್ಮ ಹೋರಾಟದ ಹೇಳಿದ್ದೀವಿ, ರಾಜ್ಯ ಸಮಿತಿ ಕೂಡ ಇದೆ ಮತ್ತು ಕಾರ್ಯಕ್ರಮಗಳು ಕೂಡ ಮಾಡ್ತೀವಿ. ಈ ಚುನಾವಣೆ ಒಳಗಡೆ ಎಲ್ಲಾ ಜಾತಿಯ ವರ್ಗದ ಜನರನ್ನ ಹೋಗಿ ಭೇಟಿ ಮಾಡಿ ದೇಶವನ್ನ ಉಳಿಸಲಿಕ್ಕೆ, ದೇಶವನ್ನ ಬಚಾವ್ ಮಾಡಲಿಕ್ಕೆ, ದೇಶದ ಉಳಿವಿಗೋಸ್ಕರ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನ ನಾವು ಆಂದೋಲನವನ್ನ ಇಡೀ ರಾಜ್ಯದ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಮ್ಮೆಲ್ಲ ಸಂಘಟನಾ ಹೋರಾಟಗಾರರು ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರವಿ ಕುಗ್ವೆ ಮಾತನಾಡಿ, ಬುದ್ಧಿವಂತವಾಗಿದೆ ಅವರ ಆಡಳಿತ. ಹಾಗಾಗಿ ಈ ಜಾತಿಗತ ವಿಚಾರ ಈ ಜಿಲ್ಲೆಯ ಹಿರಿಯ ನಾಯಕರು ಹೋರಾಟಗಾರರು ತೀರಾ ಶ್ರೀನಿವಾಸ್ ಅವರು, ಪ್ರೊಫೆಸರ್ ಬಿ ರಾಜಪ್ಪ, ಪತ್ರಕರ್ತ ನಟರಾಜ್ ಅವರು, ನಮ್ಮೆಲ್ಲರ ಬೆಂಬಲ. ನಾವೀಗಾಗಲೇ ಹಿಂದುಳಿದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ಚುನಾವಣೆಯಲ್ಲಿ ಸಾಗರ, ಶಿವಮೊಗ್ಗ, ತೀರ್ಥಹಳ್ಳಿ, ಹೊಸನಗರ, ಶಿಕಾರಿಪುರ, ರಿಪ್ಪನ್ಪೇಟೆ, ಆನಂದಪುರ ಎಲ್ಲ ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವು ನಿನ್ನೆ ಒಂದು ಸಭೆಯನ್ನು ಕೂಡ ಈ ರಾಜ್ಯದ ಸ್ವಾಮೀಜಿ, ನಮ್ಮ ಉರ್ಲಿಂಗ ಮಠದ ಪತ್ರಿಕಾ ಸ್ವಾಮೀಜಿ ಅವರ ನೇತೃತ್ವದಲ್ಲಿ 100 ಜನ ಸೇರಿದ್ವಿ. ಹಾಗೆ 2ನೇ ತಾರೀಕು 1ರಿಂದ 2, 3ನೇ ತಾರೀಕು ಅನೇಕ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಪಾರ್ಲಿಮೆಂಟ್ ಚುನಾವಣೆ ನಮಗೆ ನಾವು ಈ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಇದೆ. 2ನೇ ಸಬ್ಜೆಕ್ಟು, ಈ ಮೋದಿ ಅವರ ನೇತೃತ್ವದ ಸರ್ಕಾರ ಇವತ್ತು MSPಗಾಗಿ ಏನು ಹೋರಾಟ ಮಾಡಿದ್ರು, ರೈತ ವಿರೋಧಿ ಕಾನೂನುಗಳು, ಕರಾಳ ಕಾನೂನುಗಳು ಬಂದಾಗಬೇಕು ಅಂತಕ್ಕಂಥ 2ನೇ ಸ್ವತಂತ್ರ ಸಂಗ್ರಾಮ ಅಂತೇಳಿ ನಮ್ಮ ಮಾಧ್ಯಮದ ಮಿತ್ರರು ಬಂದಿದ್ರು. ಸ್ವತಂತ್ರ ಭಾರತದ ಅಂತಂದ್ರೆ 2ನೇ ಚಳವಳಿ, ಸುಮಾರು ವರ್ಷಗಟ್ಟಲೆ ಚಳವಳಿಯನ್ನು ದೆಹಲಿಯಲ್ಲಿ ಮಾಡಿದ್ರು. ಹರಿಯಾಣ, ಇಡೀ ಭಾರತ ದೇಶದ ರೈತರು ಆ MSPಯನ್ನು ಸರಿಯಾಗಿ ಮೋದಿ ನೇತೃತ್ವದ ಸರ್ಕಾರ ಜಾರಿ ಮಾಡಿಲ್ಲ. ಆಮೇಲೆ ರೈತ ವಿರೋಧಿ ಕಾನೂನನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಸುಳ್ಳು ಹೇಳಿ ರೈತರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟಿದ್ರು. ಮೋದಿ ನೇತೃತ್ವದ ಸರ್ಕಾರ ಇವತ್ತು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನ ಮರೆತಿದೆ. ಯೋಧರಿಗೂ ಮೋಸ ಮಾಡ್ತಾ ಇದೆ, ಅವರಿಗೆ 1 ಪೆನ್ಷನ್ 1 ರ್ಯಾಂಕ್ ಕೊಡ್ತಿದೆ, ಇದುವರೆಗೂ ಜಾರಿ ಆಗಿಲ್ಲ. ಇವತ್ತು ಯಾವ್ಯಾವುದೋ ಸುಳ್ಳು ಇದನ್ನ ತಂದು ಬಹಳ ಜನ ನಮ್ಮ ನಿರುದ್ಯೋಗಿಗಳು ಇದು ಮಾಡಿದ್ರು. ಹಾಗಾಗಿ ರೈತರನ್ನು ಮರೆತಿದೆ, ಜೈ ಜವಾನ್ ಇಲ್ಲ. ಇವರು ರೈತರನ್ನ ಮರೆತು ರೈತರ ರಕ್ಷಣೆ ಮಾಡಿಲ್ಲ. 1000 ಜನ ರೈತರು ಸತ್ತೋಗಿದ್ರು ರೈತರ ಚಳವಳಿಯಲ್ಲಿ. ಹಾಗಾಗಿ ಮೋದಿ ಅವರು ಜೈ ಜವಾನ್ ಈ ವೇದ ವಾಕ್ಯಕ್ಕೆ ಘೋಷಣೆ ವಿರುದ್ಧವಾಗಿದ್ದಾರೆ. ಅವರು ಕಾರ್ಪೊರೇಟರ್ ಪರ, ಅದಾನಿ ಅಂಬಾನಿ ಅವರ ರಕ್ಷಣೆಗೆ ಈ ದೇಶದ ಪ್ರಧಾನಿ ಮೋದಿ ಅವರು ನಿಂತಿದ್ದಾರೆ. ಈ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಮೂಲ ಕೃಷಿಕರನ್ನೇ ಮೋದಿ ಅವರು ಮರೆತಿದ್ದಾರೆ. ಮತ್ತೆ 10 ವರ್ಷದ ನಂತರ ಮತ್ತೆ ಸುಳ್ಳು ಹೇಳಿ ನಿರಂತರ ಈ ದೇಶದ ಜನರನ್ನ ನಿರಂತರ ಮೋಸ ಕೆಲವರಾಗಬೇಕು. ಕೆಲವು ಸಂದರ್ಭದಲ್ಲಿ, ಎಲ್ಲಾ ಸಂದರ್ಭದಲ್ಲೂ ಎಲ್ಲರನ್ನೂ ಮೋಸ ಮಾಡಕ್ಕಾಗಲ್ಲ ಸ್ವಾಮಿ. ಮಾನ್ಯ ನರೇಂದ್ರ ಮೋದಿ ಅವರೇ, ಈ ರಾಜ್ಯದ ಬಿಜೆಪಿ ನೇತೃತ್ವ ವಹಿಸಿರ್ತಕ್ಕಂಥ ವಿಜೇಂದ್ರ ಅವರು, ಯಡಿಯೂರಪ್ಪನವರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲಾ 10 ವರ್ಷ ಜನರನ್ನ ಮೋಸ ಮಾಡಿದ್ರಿ. ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಕಾಲದಲ್ಲೂ ನಾವು ಮೂಕರಾಗಲ್ಲ. ರೈತರು ಎಚ್ಚೆತ್ತುಕೊಂಡಿವಿ. ಈ ದೇಶದ ಮಣ್ಣು ನಮಗೆ ಇವತ್ತು ಜಾಗೃತ ಭಾವನೆಯನ್ನು ಕಲಿಸಿದೆ. ಮಾಧ್ಯಮಗಳು ನಮಗೆ ನಮಗೆ ಬೆಳಕಿದ್ದಾರೆ ಅಂತಕ್ಕಂಥ ಮಾತನ್ನ ಬಿಜೆಪಿಯ ಮುಖಂಡರಿಗೆ, ಕೇಂದ್ರದವರಿಗೆ, ರಾಜ್ಯದವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಅನ್ನ ಬೆಳೆಯುವ ರೈತರಿಗೆ ದೇವಿಯಲ್ಲಿ ತಂತಿ ಬೇಲಿಯನ್ನು ಹಾಕಿ ತಂತಿ ಮಳೆಯನ್ನು ಹೊಡೆದಿದ್ದೀರಲ್ಲ. ಹಾಗಾಗಿ ನೀವು ರೈತರ ಬೆನ್ನಿಗೆ ಮಳೆ ಹೊಡೆದಿದ್ದೀರಿ, ರೈತರ ಸಾವಿಗೆ ಶವದ ಪೆಟ್ಟಿಗೆಗೆ ನೀವು ಮಳೆ ಹೊಡೆದಿದ್ದೀರಿ. ಇಂಥ ಸರ್ಕಾರ ಬೇಕಾಗಿಲ್ಲ ಅಂತಕ್ಕಂಥ ಮಾತನಾಡ್ತಿದ್ದೀನಿ. ಮೋದಿ ಚಲೋ ದೇಶ ಬಚಾವ್ ಆಗಬೇಕು ಅಂತಕ್ಕಂಥ ಮಾತನಾಡಿ, ಮೋದಿ ಹಠಾವ ದೇಶ ಬಚಾವ್ ಆಗಬೇಕು. ಸಬ್ಕಾ ಸಾಥ್ ಇಲ್ಲ, ಸಬ್ಕಾ ವಿಕಾಸ ಇಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಬಿಜೆಪಿ ಮೋದಿ ಅವರ ಸರ್ಕಾರಕ್ಕೆ ರೈತರು ಬೆಂಬಲ ಮಾಡಬಾರ್ದು, ಬಡವರು ಬೆಂಬಲ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಇನ್ನೊಂದೇ ಸಬ್ಜೆಕ್ಟ್ ಇದೆ ಸ್ನೇಹಿತರೆ. ಹಾಗಾಗಿ
ನಮಗೆ ಇದು ಏನಪ್ಪ ಅಂತಂದ್ರೆ ಇದು ಗ್ಯಾರಂಟಿ ಯೋಜನೆಯನ್ನು ಟೀಕೆ ಮಾಡ್ತಾ ಇದ್ದಾರೆ ಸಂಸದರು. ಮಾನ್ಯ ರಾಘವೇಂದ್ರ ಅವರು ಈಗ 4ನೇ ಬಾರಿ ಇದಕ್ಕೆ ಪಾರ್ಲಿಮೆಂಟ್ ನಿಲ್ತಾ ಇದ್ದಾರೆ. ನೀವು 2 ಬಾರಿ ಸರ್ಕಾರ 2008 ಬಿಜೆಪಿ ಸರ್ಕಾರ ಬಂದಿತ್ತು, ಮೊನ್ನೆ 1.5 ವರ್ಷ ಮಾಡಿದ್ರಿ. ಡಬಲ್ ಇಂಜಿನ್ ಸರ್ಕಾರ ಇತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ. ರೈತರಿಗೆ ಏನು ಮಾಡಿಲ್ಲ ನೀವು. ಒಬ್ಬೊಬ್ಬ ಬಂಡವಾಳಶಾಹಿಗಳು 100 ಎಕರೆ ಜಮೀನು ಖರೀದಿ ಮಾಡಬಹುದು ಅನ್ನೋ ಕಾನೂನನ್ನ ನಿಮ್ಮ ತಂದೆಯವರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ತಂದಿರಿ. ಇದು ನಿಮ್ಮ ಸಾಧನೆ. ವೈಟ್ ಬ್ಲಾಕ್ ಮನಿ ತಂದಿರಿ ಅಂದ್ರೆ ಮೋದಿ ಅವರು ಸ್ವಿಸ್ ಬ್ಯಾಂಕ್ ತಂದಿಲ್ಲ. ಇಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ದೋಚಿಲ್ಲ. ಇಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಮಾತ್ರ ಇಡಿ ದಾಳಿ ಮಾಡಿದರೆ ಬಿಜೆಪಿಯಲ್ಲಿ ಸಾವಿರಾರು ಕೋಟಿ ದುಡ್ಡಿದೆ. ರಾಜ್ಯಾಧ್ಯಕ್ಷರು ನಿನ್ನ ಸೋದರರು ವಿಜೇಂದ್ರ ಅವರು ಇವತ್ತು ಅವ್ರ ತಂದೆ ಸೇರಿ ಮನೆ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ರಾಘವೇಂದ್ರ ಬಗ್ಗೆ ಸ್ವಲ್ಪ ಗೌರವ ಇದೆ, ಅಭಿವೃದ್ಧಿ ವಿಚಾರ ಮಾಡಿದ್ದಾರೆ ಅಂತ. ಆದ್ರೆ ನಿಮ್ಮ ವಿಜೇಂದ್ರ ಅವರು ಆಡಳಿತ ವಹಿಸಿದಾರಲ್ಲ, ಇವರು ಏನು ಸೈನ್ ಮಾಡಿದ್ರು, ಅವ್ರ ತಂದೆಯವರು ಸೈನ್ ಮಾಡಿದ್ರು. ಲೋಕಾಯುಕ್ತ ದಾಳಿ ಯಾಕೆ ನಿಮ್ಮ ತಂದರ ಮೇಲೆ ಮನೆ ಯಡಿಯೂರಪ್ಪನವ್ರ ಮೇಲೆ ನಿಮ್ಮ ಈ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾಡಿರ್ತಕ್ಕಂಥ ಇವತ್ತು ವಂಚನೆ, ಫ್ರಾಡ್, ಜಾತಿ ಕಾರಣಕ್ಕಾಗಿ ಬಿಜೆಪಿ ಸರ್ಕಾರ ಕುಟುಂಬ ರಾಜಕಾರಣ ವಿರೋಧ ಮಾಡಿರ್ತಕ್ಕಂಥ ಮೋದಿ ಅವರು ವಿಜೇಂದ್ರ ಅವರಿಗೆ ಲಿಂಗಾಯತರ ಓಟಿಗಾಗಿ ಭ್ರಷ್ಟರು ಅಂತ ಯಾಕೆ ಹಾಕಿದ್ರೆ ಯಡಿಯೂರಪ್ಪನವ್ರನ್ನ. ಆದ್ರೆ ಇವತ್ತು ಸಂಖ್ಯಾಬಲ ಗೆಲ್ಲಲಿಕ್ಕೆ ಇವತ್ತು ವಿಜೇಂದ್ರ ಅವರು ಸಾರಥ್ಯ ಕೊಟ್ಟಿದ್ದೀವಿ. ಎಲ್ಲಿ ಕುಟುಂಬ ರಾಜಕಾರಣ ಮೋದಿ ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ನಾವು ಬಿಜೆಪಿ ಮಾಡಲ್ಲ ಅಂತ ಮೋದಿ ಅವರು ಹೇಳಿದ್ರು. ನೀವು ಮೋದಿ ಅವರು ದೇಶದಿಂದ ಸುಳ್ಳು ಹೇಳಿ ಕುಟುಂಬ ರಾಜಕಾರಣ ಇಟ್ಕೊಂಡಿದ್ದೀರಿ. ಜಾತಿ ಸಂಖ್ಯೆಗೆ, ಜಾತಿ ಫಲಕ್ಕೆ ಲೂಟಿ ಹೊಡೆದವರಿಗೆ ನೇತೃತ್ವ ಕೊಟ್ಟಿದ್ದೀವಿ. ಇದು ನಿಮ್ಮ ಬದಲಾವಣೆ ಅಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಇವತ್ತು ನಿಮ್ಮ ಏನು ಇವತ್ತು ರಾಘವೇಂದ್ರ ಅವರು ಗ್ಯಾರಂಟಿ ತುಂಬತಾ ಇದ್ರಲ್ಲ ಮಾನ್ಯ ಸ್ವಾಮಿಗಳೇ, ಹಾರ್ಟ್ ಆಪರೇಷನ್ ಮಾಡಿದ್ರೆ ಬಡತ್ತೆ ಎಲ್ಲಾ ಜಾತಿಯ ಬಡವರಿಗೂ ಗ್ಯಾರಂಟಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಸಿಗ್ತಾ ಇದೆ. ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಕಾಲು ಮಕ್ಕಳಿಗೆ ಕಾಲು ಟಿವಿನೇ ನೋಡದೇ ಇರ್ತಕ್ಕಂಥ ಇವತ್ತು BTL ಬಗ್ಗೆ ಮಾತಾಡಿದ್ದಾರೆ ಮೋದಿ ಅವರು. 2024 ಇಸ್ವಿಯಲ್ಲಿ ಡಿಜಿಟಲ್ ಇಂಡಿಯಾ ಯುಗದಲ್ಲಿ ಇದ್ದೀವಿ. ಇಂಟರ್ನೆಟ್ ಯುಗದಲ್ಲಿ ಟಿವಿನೇ ನೋಡಿಲ್ಲ, ಇಂಟರ್ನೆಟ್ ಮೊಬೈಲ್ ಸ್ಮಾರ್ಟ್ ಮೊಬೈಲ್ ನೋಡಿಲ್ಲ ಅಂತ ಟಿವಿ ತಂದ್ಕೊಂಡಾರೆ ಗ್ಯಾರಂಟಿ. ಹೆಣ್ಮಕ್ಳು ಓಡಾಡಬಾರ್ದಾ, ಮುಖ್ಯಮಂತ್ರಿಗೆ ಬರಬಾರ್ದಾ? ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಸದ ರಾಘವೇಂದ್ರ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಿಲ್ಲ. ನೀವು ಬಡವರ ಎಲ್ಲಾ ಜಾತಿಯ ಬಡವರ, ಎಲ್ಲಾ ಜಾತಿಯ ಸ್ತ್ರೀ ಶಕ್ತಿ, ಹೆಣ್ಣು ಮಕ್ಕಳ ವಿರೋಧಿಗಳು ಅಂತಕ್ಕಂಥ ಮಾತನ್ನ ರಾಘವೇಂದ್ರ ಅವರು ಹೇಳ್ತಾ ಇದ್ದೀವಿ. ನಿಮ್ ಕಾರ್ಯಕ್ರಮ ಏನು? ಸುಳ್ಳು ಭರವಸೆಗಳು ಕೊಟ್ಟಿದ್ದೀವಿ ಬಿಜೆಪಿ ಮೇಲೆ. ರೈತರಿಗೂ ಕೂಡ ಸಾಲ ಮನ್ನಾ ಪ್ರಸ್ತಾವನೆ ಮಾಡಿದ್ದಾರೆ. ಅದಾನಿ ಅಂಬಾನಿಯ ಲಕ್ಷಗಟ್ಟಲೆ ಸಾಲವನ್ನು ಮನ್ನಾ ಮಾಡಿದ್ದೀವಿ. ಅದಕ್ಕಾಗಿ ಬಂಧುಗಳೇ, ನಾವು ಇವತ್ತು ಇಡೀ ನಮ್ಮ ಸಾಗರ ತಾಲೂಕಿನ ನಮ್ಮ ಮಟ್ಟಿಗೆ ಏನಿದೆ, ನಮ್ಮ ಯುವಕರಿಗೆ, ಮಹಿಳೆಯರಿಗೆ, ಎಲ್ಲಾ ಜಾತಿಯ ಬಡವರಿಗೆ ಬಿಜೆಪಿ ನಿಂತು ಸರ್ಕಾರ ತಗೊಳ್ಬೇಕು, ಕಾಂಗ್ರೆಸ್ ನಿಂತು ಸರ್ಕಾರ ಇದಕ್ಕಾಗಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವರ ಸೋದರಿಯವರೇ ಚುನಾವಣೆ ನಿಂತಿದ್ದಾರೆ. ಮಧು ಬಂಗಾರಪ್ಪನವರು ಅವರು ಮಂತ್ರಿಯಾಗಿ ಸಣ್ಣ ಪುಟ್ಟ ಸುಮಾರು ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಮಂತ್ರಿ ಆಗಿದ್ದರು, ಅವರೇ ಉಸ್ತುವಾರಿ ಸಚಿವರು. ಹಿರಿಯ ಎಲ್ಲ ನಾಯಕರಿರ್ತಕ್ಕಂಥ ಬಂಗಾರಪ್ಪನವರು ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಲಿಲ್ಲ. ಕಾಗೋಡು ತಿಮ್ಮಪ್ಪನವರು ಅವರ ಆಡಳಿತವನ್ನು ನೋಡಿ ನೀವು ಮಾಡಬೇಕು. ಇವತ್ತು ಚುನಾವಣೆ ನಿಂದೇ ಜವಾಬ್ದಾರಿ ಇದೆ. ನಿಮ್ಮ ಅಕ್ಕನನ್ನೇ ನೀವು ಅಭ್ಯರ್ಥಿಯಾಗಿ ಮಾಡಿದ್ದೀರಿ, ಅದ್ರ ಬಗ್ಗೆ ನಮ್ದು ಆಕ್ಷೇಪ ಏನಿಲ್ಲ. ಆದರೆ ಸಂಪೂರ್ಣ ನೀವು ಗೆಲ್ಲಿಸ್ತೀವಿ ಅಂತಕ್ಕಂಥ ನೇತೃತ್ವವನ್ನು ಹೊತ್ತಿದ್ದೀರಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಸೋದರಂತೆ ಕಾಣಬೇಕು ಅಂತಕ್ಕಂಥ ಆಗ್ರಹವನ್ನು ಮೊದಲು ಮಾಡ್ತಾ ಇದ್ದೀವಿ. ಸಾಗರ ಶಾಸಕ ಹೇಳ್ತಿದ್ದೀವಿ, ನನ್ನ ಜನಪ್ರಿಯತೆ, ನನ್ನ ಓಟಕ್ಕೆ ಯಾರು ತಡೆಯಲಿಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಆರ್ತಿಗೆ ಹೇಳಿದ್ರು. 1 ವರ್ಷ ಆಗಿಲ್ಲ, ಇನ್ನು 11 ತಿಂಗಳಾಗಿದೆ. ಮಾನ್ಯ ನಮ್ಮ ಹಳೆ ಗೆಳೆಯರು ಗೋಪಾಲಕೃಷ್ಣ ಅವರು, ಆದರೆ ಮಾಜಿ ತಾಲೂಕು ಪಂಚಾಯತ್ 2 ಬಾರಿ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನವರು. ಸುಮಾರು 20 ವರ್ಷದಲ್ಲಿ ಅವರು 2 ಬಾರಿ ಅಧ್ಯಕ್ಷರಾಗಿ ರೈತರು ಎಲ್ಲ ಜಾತಿಯ ಸ್ನೇಹಿತರ ಹತ್ರ ಬಹಳ ಒಡ್ಡಾಟದಲ್ಲಿದ್ದರು. ಅಂಥವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನೀವು ನಡ್ಕೊಳ್ತಕ್ಕಂಥ ರೀತಿಗೆ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಬಂತು, ನಮ್ಮ ಇದಕ್ಕೆ ಆತ್ಮಚ್ಯುತಿಗೆ ಅಗೌರವಾಗಿ ಶಾಸಕ ನಡ್ಕೊಂಡಾರೆ ಅಂತ ಮನೆ ಬಿಜೆಪಿ ಸೇರಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ ಅಂತ ಮುಗಿಸ್ಕಿಬಿಟ್ಟು ಜನರ ಜೊತೆ ನಿಮ್ಮ ಹತ್ರ ಯಾರಿದ್ದಾರೆ ಕ್ವಾಲಿಟಿ ಇದ್ದವರು ಶಾಸಕ ನಿಮ್ಮ ಜನಪ್ರಿಯತೆಯಲ್ಲಿ ನೀವು ಗೆದ್ದಿಲ್ಲ. ಕಾಂಗ್ರೆಸ್ಸಿನ ಗ್ಯಾರಂಟಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ದಾಳ ಕಾಳದಲ್ಲಿ ಗ್ಯಾರಂಟಿಯಲ್ಲಿ ಕಾಗೋಡು ಕಟ್ಟಿರೋ ಕೋಟೆಯಲ್ಲಿ ನೀವು ಮೊನ್ನೆ ಶಾಸಕರಾಗಿದ್ದೀರಿ. 14,000 ಮತ ಬಂದಿದೆಯಲ್ಲ. ಹಿಂದಿನ ಶಾಸಕರ ಅಹಂಕಾರ, ದುರಹಂಕಾರ, ಅವರ ಸ್ವಜನ ಪಕ್ಷಪಾತಕ್ಕೆ ಬೇಸತ್ತು ಸಾಕಷ್ಟು ಜನ ನೀವು ಕೊಟ್ಟಿದ್ರು. ನಿಮ್ಮ 11 ತಿಂಗಳ ಜನಪ್ರಿಯ ಆಡಳಿತ, ನಿಮ್ಮ ಜನಪ್ರಿಯತೆಗೆ ನೀವು ಮತ್ತೆ 16ಕ್ಕೆ ಮತ್ತೆ 16,000 26,000 ಮತಗಳನ್ನ ಹೊಸನಗರ ಮತ್ತು ಸಾಗರದಲ್ಲಿ ಕೊಡಿಸಬೇಕು. ಬೇಳೂರು ಗೋಪಾಲಕೃಷ್ಣವರೇ, ಅತ್ಯಂತ ಪ್ರೀತಿಯಿಂದ ನಿಮಗೆ ಬಹಳ ಜವಾಬ್ದಾರಿ ಇದೆ. ಕ್ಯಾಬಿನೆಟ್ ರ್ಯಾಂಕಿನ ನಿಗಮ ಮಂಡಳಿ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿದ್ದೀರಿ. ಹಾಗಾಗಿ
ಮಧು ಬಂಗಾರಪ್ಪನವರಷ್ಟೇ ಜವಾಬ್ದಾರಿ ಇದೆ. 3 ಬಾರಿ ಶಾಸಕರಾಗಿದ್ದೀರಿ, ಜನಪ್ರಿಯತೆ ಇದೆ ಅಂತ ನೀವೇ ಹೇಳಿಕೊಂಡಿದ್ದೀರಿ. ನಿಮ್ಮ ಜನಪ್ರಿಯತೆಗೆ ಇವತ್ತು ನಾವು ಸವಾಲಿದೆ. ಈ ಚುನಾವಣೆ, ಲೋಕಸಭಾ ಚುನಾವಣೆ, ಗೀತಾ ಶಿವರಾಜಕುಮಾರ್ ಅಭ್ಯರ್ಥಿ ಅಲ್ಲ, ಜಿಲ್ಲೆಯಲ್ಲಿ ಗೋಪಾಲ್ ಕಟ್ಟೆಯವರು ಮಧು ಬಂಗಾರಪ್ಪನವರ ಅಭ್ಯರ್ಥಿ. ಹಾಗಾಗಿ ನೀವು ಹೆಚ್ಚಿನ 26,000 ಮತಗಳನ್ನ ನೀವು ಸಾಗರ ಸ್ಥಾನದಲ್ಲಿ ಕೊಡಿಸ್ಬೇಕು. ಅದಕ್ಕಿಂತ ಕಡಿಮೆ ಬಂದ್ರೆ ನೀವೇ ಹೊಣೆ ಆಗ್ತೀರಿ, ಜನಸಾಮಾನ್ಯರ ಬಾಯಲ್ಲೂ ನೀವೇ ಹೊಣೆ ಆಗ್ತೀರಿ. ನಾವು ಕೂಡ ನಿಮ್ಮನ್ನೇ ಹೊಣೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಬೇಳೂರು ಗೋಪಾಲ್ ಹೇಳ್ತೇವೆ. ಗೋಷ್ಠಿಯಲ್ಲಿ ಗಣಪತಿ, ಪ್ರಭಾಕರ್, ಕುಮಾರ್ ಇನ್ನಿತರರು ಹಾಜರಿದ್ದರು. ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ದಲಿತ ಸಮುದಾಯ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಬೇಕು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಜಿ ಪರಮೇಶ್ವರಪ್ಪ ತಿಳಿಸಿದರು. ಸಾಗರದ ಪವಿತ್ರ ಸಭಾಂಗಣದಲ್ಲಿ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡುತ್ತಿದ್ದರು. ಇವತ್ತು ಇಡೀ ಈ ದೇಶದಲ್ಲಿ ನಮ್ಮನ್ನು ಯಾರು ಕೂಡ ಅಲುಗಾಡಿಸಿದ್ದಾರೆ, ಅಂತಹ ಒಂದು ವ್ಯವಸ್ಥೆಗಳು ನಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಅಂಬೇಡ್ಕರ್ ಅವರು ಆ ಮಹಿಳಾ ಮಸೂದೆಯನ್ನು ಮಂಡನೆಯನ್ನು ಮಾಡಿ ಮಹಿಳೆಯರಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ಥಾನಮಾನಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಬಹಳ ಪ್ರಬಲವಾಗಿರ್ತಕ್ಕಂಥ ಸಂಸತ್ತಿನಲ್ಲಿ ಹೋರಾಟವನ್ನು ಮಾಡಿ ಆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು. ನಮ್ಮ ಮಾಧ್ಯಮದವರಿಗೆ ಪತ್ರಿಕಾ ಮಾಧ್ಯಮ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಹೀಗೆ ಅನೇಕ ವರ್ಗಗಳಿಗೆ, ಅನೇಕ ಸಮಾಜಗಳಿಗೆ, ಅನೇಕ ಸಮುದಾಯಗಳಿಗೆ ಅವರು ಏನೇ ನೋವುಗಳನ್ನು ಅನುಭವಿಸಿದ್ರು ಕೂಡ ಯಾವ ನೋವುಗಳನ್ನು ಕೂಡ ನಮ್ಮ ಮುಂದೆ ಹಿಡ್ದೇನೆ ನಮ್ಮ ಈ ಜನಾಂಗಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಆ ಒಂದು ಬೃಹತ್ ಲಿಖಿತವಾಗಿರ್ತಕ್ಕಂಥ ಸಂವಿಧಾನವನ್ನು ಸ್ವತಃ ಅವರೇ ರಚನೆಯನ್ನು ಮಾಡಿಕೊಟ್ಟು, ಮತ್ತೆ ಅವರ ಬಹಳಷ್ಟು ಜನ ಆ ಸಮಯವರು ತೊಂದರೆ ಕೊಡ್ತಾ ಇಲ್ಲ, ನಮ್ಮಿಂದ ನಾವೇ ನಮ್ಮವರಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥ. ಅವನು ಆ ಜಾತಿಯವನು, ಇವನು ಈ ಜಾತಿಯವನು, ಅವನಿಗೇನು ಆ ಸೌಲಭ್ಯ ಕೊಡಬೇಕು, ಇವನಿಗೇನು ಈ ಸೌಲಭ್ಯ ಕೊಡಬೇಕು, ನಾವು ಬಹಳ ದಲಿತರು, ಇವುಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಮೊದಲಿಗೆ ನಾವೆಲ್ಲರೂ ಕೂಡ ಹೋಗಲಾಡಿಸ್ಬೇಕು. ನಾವು ದಲಿತರು ಅಂತಕ್ಕಂಥವ್ರು ನಾವೆಲ್ಲರೂ ಕೂಡ ಒಂದೇನೆ. ಯಾವುದೇ ಜಾತಿಯಾಗಿರಲಿ, ಆ ಜಾತಿಗಳ ಅಡಿಯಲ್ಲಿ ನಾವು ವರ್ಗೀಕರಣಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಆ ಜಾತಿಗಳ ಅಡಿಯಲ್ಲೇ ವರ್ಗೀಕರಣವನ್ನು ಮಾಡ್ಲಿಕ್ಕೆ ಹೋಗಿದ್ರೆ ನಾವು ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ಲಿಕ್ಕೆ ಆರಂಭ ಆಗಿದ್ದೀವಿ. ಹಾಗಾಗಿ ನಾವ್ಯಾರೂ ಕೂಡ ಅವುಗಳನ್ನು ಮಾಡಿದ್ರೆ ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಇವತ್ತು ನಾನು ಅನೇಕ ನಗರಸಭಾ ಸದಸ್ಯ ಎಲ್ ಚಂದ್ರಪ್ಪ ಮಾತನಾಡಿ, ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕಿತು, ಆದರೆ ಆ 75 ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಹಾಗಿತ್ತು. ನಾವಿನ್ನೂ ಅಂಧಕಾರದಲ್ಲಿದ್ವಿ, ಶಿಕ್ಷಣ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಅಥವಾ ಓಟ್ ಹಾಕೋಕ್ಕೆ ಒಂದು ಅವಕಾಶ ಇರಲಿಲ್ಲ. ಹಾಗೆ ಹಲವಾರು ರೀತಿ ನಾವು ಶೋಷಣೆಗೊಳಗಾಗಿದ್ವಿ. ಆದರೆ ಇವತ್ತೇ ಬಿ ಆರ್ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ಬದಲಾಯಿಸಿ ಆಯಾ ಕಟ್ಟಿನ ಜನಾಂಗಕ್ಕೆ, ಆದರೆ ನಮಗೆ ಅಷ್ಟೇ ಮೀಸಲಾತಿ ಅಲ್ಲ, ಸರ್ವ ಜನಾಂಗಕ್ಕೂ ಅವ್ರದ್ದೇ ಆದ ಮೀಸಲಾತಿಗಳನ್ನು ನಿರ್ಮಾಣ ಮಾಡಿ ನಮಗೆ ಬದುಕಿಗೆ ಒಂದು ದಾರಿದೀಪ ಮಾಡಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ನಾವು ಈ ದಿನ ಮರೆಯೋಕ್ಕಾಗೋದಿಲ್ಲ. ಇದು ನಾವಷ್ಟೇ ಅಲ್ಲ, ನಮ್ಮ ಪಕ್ಕದ ರಾಜ್ಯದ ಮಹಾರಾಷ್ಟ್ರದವರು ಬಿ ಆರ್ ಅಂಬೇಡ್ಕರ್ ಅವರು. ಆದರೆ ನಾವು ಈ ದೇಶ ಅಲ್ಲ, ಈ ಪ್ರಪಂಚದಲ್ಲಿ ಸಮೇತ ಅಂಬೇಡ್ಕರ್ ಅವ್ರನ್ನ ಕೂರಿಸ್ತಕ್ಕಂಥ, ಹಾರೈಸ್ತಕ್ಕಂಥ ಜನ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹೇಳ್ದಂಗೆ ಮತ್ತೆ 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 ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಿಮ್ಮೆಲ್ಲರ ನೆಚ್ಚಿನ ಹಿರಿಯರಾಗಿರ್ತಕ್ಕಂಥ ಹಾಗೂ ಈ ಸಾಗರ ತಾಲೂಕಿನ ಸರ್ಕಾರಿ ನೌಕರರಾಗಿ ಈ ಸಾಗರ ತಾಲೂಕಲ್ಲಿ 2 ಬಾರಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜಿ ಪರಮೇಶ್ವರಪ್ಪನವರು ಅಂಬೇಡ್ಕರ್ ಅವರು ಕುರಿತು ಹಾಗೂ ವಿಶೇಷವಾಗಿ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಕುರಿತು ಒಂದು ಮಾತಾಡ್ತೀನಿ. ಕಾರ್ಯಕ್ರಮದಲ್ಲಿ ಬಾಲಕನೊಬ್ಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ರಚಿಸಿ ವಾಚಿಸಿದ ಕವನ ಗಮನ ಸೆಳೆಯಿತು. ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ, ನ್ಯಾಯಕ್ಕೆ ನೊಂದೆಸರ ಭೀಮರಾವಲ್ಲವೇ, ಭಾರತಾಂಬೆ ತಾಯಿಯಲ್ಲವೇ, ಸಂವಿಧಾನ ತಂದೆಯಲ್ಲವೇ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಬೀದಿ ದೀಪದಲ್ಲಿ ಅವರು ಓದಿದಾರು, 32 ಡಿಗ್ರಿಯನ್ನು ಪಡೆದಾರು. ಬೀದಿ ದೀಪದಲ್ಲಿ ಅವರು ಓದಿದಾರು, 32 ಡಿಗ್ರಿ
ಶಕ್ತಿಯನ್ನು ಪಡೆದಾರು. ದೇಶ ನನ್ನ ದೇಶ ಮುಂದೆ ಬರಬೇಕೆಂದು ಜಾತಿ ಎಂಬ ಮಸಿಯನ್ನು ಸುಟ್ಟು ಹಾಕಿದವರು. ಬುದ್ಧನೋದರ ನಿನ್ನ ಶಕ್ತಿ ವ್ಯಾಪಾರ ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಮಧ್ಯಪ್ರದೇಶದ ಮೌರವರ ಊರು, ಭೀಮರಾವ್ ಅಂಬೇಡ್ಕರ್ ಅವರ ಹೆಸರು. ಓದು ಓದು ಎಂದರು, ಬಿದ್ದು ಎದುಗೆಟ್ಟರು, ಓದಿ ಪುಸ್ತಕವನ್ನೇ ಅವರು ಬರೆಯಲಿಲ್ಲವೇ. ದೇಶ ಮುಂದೆ ದೇಶ ಬೆಳಲಿ ಇನ್ನು ಮುಂದೆ ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಮನಸ್ಸಿಂದ ಹೇಳಿ ಪ್ರೀತಿಯಿಂದ ಹೇಳಿ ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಸಮಿತಿ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಜಿಲ್ಲಾ ಸಂಚಾಲಕ ಎಂ ಏಳುಕೋಟಿ, ಪ್ರಮುಖರಾದ ಮಂಡಗಳಲೆ ನಾರಾಯಣ್, ಶಶಿಕುಮಾರ್ ಹುಲಿಮನೆ, ಲಕ್ಷ್ಮಮ್ಮ, ಮೋನಿಕಾ, ಶಿವಪ್ಪ, ಮುರುಗೇಶ್, ವೀರೇಶ್, ದೇವರಾಜ್ ಹೊಸಂತೆ, ನಾರಾಯಣ್ ಗೊಳಗೋಡು ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.